ಕೊನೆಯ ಸುತ್ತು ನಾವು ಹೇಳಿದ್ದು ನೀವು ಕೇಳಿದ್ದು ಜನರಲ್ ನಾಲೆಡ್ಜ್. ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು? ಮಹಾತ್ಮ ಗಾಂಧೀಜಿಗೆ ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ರವೀಂದ್ರನಾಥ್ ಟ್ಯಾಗೋರ್, ಆಯ್ಕೆ 2 ಗೋಪಾಲಕೃಷ್ಣ ಗೋಖಲೆ, ಆಯ್ಕೆ 3 ಸುಭಾಷ್ ಚಂದ್ರ ಬೋಸ್, ಆಯ್ಕೆ 4 ಬಾಲಗಂಗಾಧರ್ ತಿಲಕ್. ಆಪ್ಷನ್ ಎ ರವೀಂದ್ರನಾಥ್ ಟಾಗೋರ್. ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಎಂದು ಕರೆದವರು ರವೀಂದ್ರನಾಥ್ ಟ್ಯಾಗೋರ್. ತಪ್ಪಾಗಿದೆ ಉತ್ತರ. ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್, ಗೋಪಾಲಕೃಷ್ಣ ಗೋಖಲೆ, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್. ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್. ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಸುಭಾಷ್ ಚಂದ್ರ ಬೋಸ್. ಉತ್ತರ ಸರಿಯಾಗಿದೆ, 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ ನಿಮಗೆ: ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ನಿಮ್ಮ ಆಯ್ಕೆಗಳು: 5 ವರ್ಷ, ಆಯ್ಕೆ 2 6 ವರ್ಷ, ಆಯ್ಕೆ 3 8 ವರ್ಷ, ಆಯ್ಕೆ 4 12 ವರ್ಷ. ಆಯ್ಕೆ 4 12 ವರ್ಷ. ಕುಂಭಮೇಳ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಉತ್ತರ ಸರಿಯಾಗಿದೆ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 3ನೇ ತಂಡಕ್ಕೆ: ವಿಶ್ವದಲ್ಲೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದು? ವಿಶ್ವದಲ್ಲೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬ್ರೆಜಿಲ್, ಆಯ್ಕೆ 2 ಜಪಾನ್, ಆಯ್ಕೆ 3 ಚೀನಾ, ಆಯ್ಕೆ 4 ಭಾರತ. ಆಯ್ಕೆ 4 ಭಾರತ. ವಿಶ್ವದಲ್ಲೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಭಾರತ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 4ನೇ ತಂಡಕ್ಕೆ ವರ್ಗ ಮಾಡ್ತೀವಿ. ವಿಶ್ವದಲ್ಲೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ: ಬ್ರೆಜಿಲ್, ಜಪಾನ್, ಚೀನಾ, ಭಾರತ. ಸರ್ ಬ್ರೆಜಿಲ್. ವಿಶ್ವದಲ್ಲೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಬ್ರೆಜಿಲ್. ಉತ್ತರ ತಪ್ಪಾಗಿದೆ. ಸೊ ವಿಶ್ವದಲ್ಲೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಚೀನಾ. ಪ್ರಶ್ನೆ ನಿಮಗೆ ಭಾರತವನ್ನು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಗೋದಾವರಿ ನದಿ, ಆಯ್ಕೆ 2 ಕೃಷ್ಣಾ ನದಿ, ಆಯ್ಕೆ 3 ನರ್ಮದಾ ನದಿ, ಆಯ್ಕೆ 4 ಕಾವೇರಿ. ಸರ್ ಆಯ್ಕೆ 3 ನರ್ಮದಾ ನದಿ. ಭಾರತವನ್ನು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ನರ್ಮದಾ ನದಿ. ಉತ್ತರ ಸರಿಯಾಗಿದೆ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 1ನೇ ತಂಡಕ್ಕೆ: ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆಯಾಗಿತ್ತು? ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆಯಾಗಿತ್ತು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬೆಂಗಳೂರು, ಆಯ್ಕೆ 2 ಧಾರವಾಡ, ಆಯ್ಕೆ 3 ಮಂಗಳೂರು, ಆಯ್ಕೆ 4 ಮೈಸೂರು. ಆಯ್ಕೆ 4 ಮೈಸೂರು. ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಸ್ಥಾಪನೆಯಾಗಿತ್ತು. ಸರಿಯಾದ ಉತ್ತರ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 2ನೇ ತಂಡಕ್ಕೆ: ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಣ ಹೊಂದಿದ ಜಾಗ ಯಾವುದು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಣ ಹೊಂದಿದ ಜಾಗ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಾಶಿ, ಆಯ್ಕೆ 2 ಅಯೋಧ್ಯ, ಆಯ್ಕೆ 3 ಗ್ವಾಲಿಯರ್, ಆಯ್ಕೆ 4 ಝಾನ್ಸಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಣ ಹೊಂದಿದ ಜಾಗ ಕಾಶಿ, ಅಯೋಧ್ಯ, ಗ್ವಾಲಿಯರ್, ಝಾನ್ಸಿ. ಆಯ್ಕೆ ಎ ಕಾಶಿ. ಆಯ್ಕೆ 4 ಝಾನ್ಸಿ. ಆಯ್ಕೆ ಎ ಕಾಶಿ. ಕಾಶಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಕಾಶಿಯಲ್ಲಿ ನಿಧನ ಹೊಂದಿದರು. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 3ನೇ ತಂಡಕ್ಕೆ ವರ್ಗ ಮಾಡ್ತೀವಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಣ ಹೊಂದಿದ ಜಾಗ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕಾಶಿ, ಆಯ್ಕೆ 2 ಅಯೋಧ್ಯ, ಆಯ್ಕೆ 3 ಗ್ವಾಲಿಯರ್, ಆಯ್ಕೆ 4 ಝಾನ್ಸಿ. ಆಯ್ಕೆ 3 ಗ್ವಾಲಿಯರ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಣ ಹೊಂದಿದ ಜಾಗ ಗ್ವಾಲಿಯರ್. ಉತ್ತರ ಸರಿಯಾಗಿದೆ, 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ ನಿಮಗೆ: ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು? ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಶಿವಗಂಗಾ ಬೆಟ್ಟ, ಆಯ್ಕೆ 2 ಚಾಮುಂಡಿ ಬೆಟ್ಟ, ಆಯ್ಕೆ 3 ಮಹದೇಶ್ವರ ಬೆಟ್ಟ, ಆಯ್ಕೆ 4 ಮಧುಗಿರಿ ಬೆಟ್ಟ. ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಶಿವಗಂಗಾ ಬೆಟ್ಟ, ಚಾಮುಂಡಿ ಬೆಟ್ಟ, ಮಹದೇಶ್ವರ ಬೆಟ್ಟ, ಮಧುಗಿರಿ ಬೆಟ್ಟ.
ಮಧುಗಿರಿ ಬೆಟ್ಟ. ಸೊ ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ. ಉತ್ತರ ಸರಿಯಾಗಿದೆ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 4ನೇ ತಂಡಕ್ಕೆ. ಚಿತ್ರದುರ್ಗದ ಪಾಳೆಗಾರರ ಪ್ರಸಿದ್ಧ ನಾಯಕ ಯಾರು? ಚಿತ್ರದುರ್ಗ ಪಾಳೆಗಾರರ ಪ್ರಸಿದ್ಧ ನಾಯಕ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮದಕರಿ ನಾಯಕ, ಆಯ್ಕೆ 2 ಶಿವನಾಯಕ, ಆಯ್ಕೆ 3 ರುದ್ರಪ್ಪ ನಾಯಕ, ಆಯ್ಕೆ 4 ಕೃಷ್ಣದೇವರಾಯ. ಚಿತ್ರದುರ್ಗದ ಪಾಳೆಗಾರರ ಪ್ರಸಿದ್ಧ ನಾಯಕ ಮದಕರಿ ನಾಯಕ, ಶಿವನಾಯಕ, ರುದ್ರಪ್ಪ ನಾಯಕ, ಕೃಷ್ಣದೇವರಾಯ. ಆಪ್ಷನ್ ಎ ಮದಕರಿ ನಾಯಕ. ಚಿತ್ರದುರ್ಗದ ಪಾಳೆಗಾರರ ಪ್ರಸಿದ್ಧ ನಾಯಕ ಮದಕರಿ ನಾಯಕ. ಸರಿಯಾದ ಉತ್ತರ, 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಇಲ್ಲಿಗೆ ಎಲ್ಲ ಸುತ್ತುಗಳು ಮುಕ್ತಾಯ ಆಯಿತು. ಸೊ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು 5ನೇ ಸುತ್ತಿನಲ್ಲಿ ಪಡೆದುಕೊಂಡಿದ್ದೀರಿ? ಎ ತಂಡ 2 ಅಂಕವನ್ನು ಪಡೆದುಕೊಂಡಿದೆ, ಬಿ ತಂಡ 3 ಅಂಕವನ್ನು ಪಡೆದುಕೊಂಡಿದೆ, ಹಾಗೆ ಸಿ ತಂಡ 3 ಅಂಕವನ್ನು ಪಡೆದುಕೊಂಡಿದೆ, ಡಿ ತಂಡ ಕೊನೆ ತಂಡ 4 ಅಂಕಗಳನ್ನು ಪಡೆದುಕೊಂಡಿದೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಉತ್ತರವನ್ನು ಹೇಳಿದ್ರಿ. ಸೊ ಎಲ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಅಭಿನಂದನೆಗಳು. ಬಹುಮಾನವನ್ನು ಗೆದ್ದಿರೋರು ಯಾರು ನೋಡೋಣ. ಸೊ ವಿನ್ನರ್ ಯಾರು ನೋಡೋಣ. 4ನೇ ಬಹುಮಾನವನ್ನು ಎ ತಂಡ ಪಡೆದುಕೊಂಡಿದೆ. 8 ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಅಭಿನಂದನೆ. ಹಾಗೆ 3ನೇ ಬಹುಮಾನವನ್ನು 10 ಅಂಕಗಳನ್ನು ಪಡೆದುಕೊಳ್ಳೋದ್ರ ಮೂಲಕ 2ನೇ ತಂಡ ಪಡೆದುಕೊಂಡಿದೆ. ಅಭಿನಂದನೆಗಳು. ಹಾಗೆ 2ನೇ ಬಹುಮಾನವನ್ನು ಡಿ ತಂಡ ಪಡೆದುಕೊಂಡಿದೆ. ಅಭಿನಂದನೆಗಳು. 15 ಅಂಕಗಳು. ಹಾಗೆ ಮೊದಲ ಬಹುಮಾನವನ್ನು 16 ಅಂಕವನ್ನು ಪಡೆದುಕೊಳ್ಳೋದ್ರ ಮೂಲಕ ಸಿ ತಂಡ ಪಡೆದುಕೊಂಡಿದೆ. ಸೊ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಉತ್ತರಗಳನ್ನು ಹೇಳ್ತಾ ಮತ್ತು ಅವಕಾಶಗಳು ಸಿಗುತ್ತೆ. ಸೋತವರು ಬೇಸರವನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಸೊ ವೀಕ್ಷಕರೇ, ಇವತ್ತು ಬ್ಯಾಲದಕೆರೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಹಾಗೆ ಮಕ್ಕಳು ಕೂಡ ಅತ್ಯುತ್ತಮವಾಗಿ ಉತ್ತರವನ್ನು ಹೇಳುವ ಮೂಲಕ ಬಹುಮಾನವನ್ನು ಗಳಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಲೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್, ಇದು ನಂಬಿಕೆಯ ವಾಸ್ತವ ರೂಪ.